ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಲೆನಾಡು ಹುಡುಗಿ ಪೂಜಾ. ನಮ್ಮೂರು ಸಾಗರ. ಬಟ್ ನಾನಿರೋದು ಬ್ಯಾಂಗ್ಳೂರಲ್ಲೇ. ಇದು ನನ್ನ ಡೈಲಿ ರೊಟೀನು. ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋಕ್ಕೆ ಕೂರ್ತೀನಿ. ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಹೊಸ್ಲಿಗೆ ಬಾಗಿಲಿಗೆಲ್ಲ ಉದ್ದಿನ ಕಡ್ಡಿ ಇಟ್ಟೆ. ಲಕ್ಷ್ಮಿ ನಮ್ಮನೆಗೂ ಬಾರಮ್ಮ ಅಂತ ಕೇಳಿಕೊಂಡು ಟಿಫನ್ ತಿನ್ನೋಣ ಅಂಥೇಳಿ ಪೊಂಗಲ್ ಮಾಡಿದ್ದೆ ಇವತ್ತು. ನನಗೆ ಸಖತ್ ಇಷ್ಟ ಪೊಂಗಲ್ಲು, ಮತ್ತು ಬೇಗ ಮಾಡಿಬಿಡ್ಬೋದು. ಹಾಗಾಗಿ ಪೊಂಗಲ್ ಮಾಡಿದ್ದೆ ಇವತ್ತು. ಪೊಂಗಲ್ ತಿನ್ನೋಣ ಅಂಥೇಳಿ. ಮತ್ತು ಉಪ್ಪಿನಕಾಯಿ, ನನಗೆ ಉಪ್ಪಿನಕಾಯಿ ಅಂತೂ ತುಂಬ ಫೇವ್ರೇಟ್. ಎಲ್ಲದಕ್ಕೂ ಬೇಕು ಉಪ್ಪಿನಕಾಯಿ. ರೊಟ್ಟಿ ಮತ್ತು ಚಪಾತಿ ಬಿಟ್ಟು ನಾನು ಎಲ್ಲದಕ್ಕೂ ಉಪ್ಪಿನಕಾಯಿ ಹಾಕ್ಕೊಂಡಿರ್ತೀನಿ. ಅದಾದಮೇಲೆ ಇದು ನಮ್ಮ ಪೊಂಗಲ್ಲು ಚೆನ್ನಾಗಾಗಿತ್ತು ಆ್ಯಕ್ಚುಲಿ. ಇವತ್ತು ಬೇಗ ಮಾಡಿಬಿಟ್ಟಿದೆ. ಆಮೇಲೆ ತಿಂಡಿ ತಿಂತಾ ಕೂರೋಣ ಅಂಥೇಳಿ ಕೂತ್ಕೊಂಡೆ. ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ. ಅವಳೇ ಹೇಳಿದ್ದು, ನೀನು ಸ್ವಲ್ಪ ವೆರೈಟಿ ಮಲೆನಾಡು ಸ್ಟೈಲ್ದೆಲ್ಲ ಅಡುಗೆ ಚೆನ್ನಾಗಿ ಮಾಡ್ತೀಯಾ, ಯೂಟ್ಯೂಬ್ ಓಪನ್ ಮಾಡು ಅಂಥೇಳಿ. ಅವಳು ಪಾಪ ಸುಮಾರು ದಿವಸದಿಂದ ಹೇಳ್ತಾ ಇದ್ಲು. ನಾನು ಅದನ್ನು ಮೋಟಿವೇಶನಾಗಿ ತಗೊಂಡು ಕ್ರಿಯೇಟ್ ಮಾಡಿದ್ದೀನಿ ಇವಾಗ ಹೊಸ ಯೂಟ್ಯೂಬ್ ಚಾನಲ್ಲು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಆಮೇಲೆ ಅವಳ ಹತ್ರ ಸಜೆಷನ್ ಕೇಳ್ತಾ ಇದ್ದೆ, ಏನೇನು ಕಂಟೆಂಟ್ ಮಾಡ್ಬೋದು, ಏನು ಅಂತ. ಆ್ಯಕ್ಚುಲಿ ದಿನ ಮಾಡ್ತಾ ನಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು, ಏನು ಬಿಡಬೇಕು ಅಂತ. 3 ಡೇಸಿಗೆ ನನಗೆ ಸುಮಾರು ತಲೆಯಲ್ಲಿ ಓಡ್ತಾ ಇದೆ ರಾತ್ರಿ ಇಡೀ. ಅದು ಮಾಡೋಣ ಇದು ಮಾಡೋಣ ಅಂಥೇಳಿ. ಅವಳಿಗೆ ಬಾ ಪೊಂಗಲ್ ಮಾಡಿದ್ದೀನಿ, ತಿಂಡಿಗೆ ಬಾ ಅಂತ ಕರಿತಾ ಇದ್ದೆ. ಅವಳು ಇರೋದು ಇವಾಗ ಸಾಗರದಲ್ಲೇ ಇದ್ದಾಳೆ. ವರ್ಕ್ ಫ್ರಮ್ ಹೋಮ್, ಬ್ಯಾಂಗ್ಳೂರಿಗೆ ಅವಾಗವಾಗ ಬರ್ತಾ ಇರ್ತಾಳೆ. ತಿಂಡಿ ಎಲ್ಲ ಆಯಿತು. ನಾನು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡೋಣ ಅಂಥೇಳಿ ಕೂತ್ಕೊಂಡೆ. ನಾನು ಮಾರ್ನಿಂಗೇ ರೈಸು ಮತ್ತು ಒಗ್ಗರಣೆ ಎಲ್ಲ ಮಾಡಿಟ್ಬಿಟ್ಟಿದ್ದೆ. ಚಿತ್ರಾನ್ನ ಮಾಡ್ಕೊಂಡು ತಿನ್ನೋಣ ಮಧ್ಯಾಹ್ನ ಅಂಥೇಳಿ. ಹಾಗೆ ಟಿ ವಿ ನೋಡ್ತಾ ಕೂರೋಣ ಊಟ ಮಾಡ್ತಾ ಅಂಥೇಳಿ ಟಿ ವಿ ಅದು ಸೀರೀಸ್ ಸ್ಟಾರ್ಟ್ ಮಾಡಿದೆ. ಅದನ್ನು ನೋಡ್ತಾ ಕೂತ್ಕೊಂಡಿದ್ದೆ. ಗೇಮ್ ಆಫ್ ಥ್ರೋನ್ಸ್ ಅಂತ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೀಸನ್ 3, ಅದು ಸೀಸನ್ 10 ಇದೆ. ನಾನು ಆಲ್ರೆಡಿ ಸೀಸನ್ 3 ಒಂದು 2 ಡೇಸಲ್ಲಿ ಮುಗಿಸ್ಬಿಟ್ಟಿದ್ದೀನಿ. ನನಗದೊಂದು ಕೆಟ್ಟ ಚಟ. ಒಂದು ಸ್ಟಾರ್ಟ್ ಮಾಡಿದೆ ಸೀರೀಸ್ ಅಂದರೆ ನಾನು 1 ಡೇಲಿ ಕಂಪ್ಲೀಟ್ ಮಾಡಿಬಿಡ್ಬೇಕಿತ್ತು. ಅವಾಗ ಲಾಕ್ಡೌನಲ್ಲಂತೂ ನಮ್ಮಮ್ಮ ಬೈಯೋದು, ಏನಕ್ಕೆ ಇಷ್ಟು ನೋಡ್ತೀಯ ಅಂತ. ಲಿಟ್ರಲಿ ಒಂದೊಂದು ಸೀರೀಸ್ 20-30 ಎಪಿಸೋಡೆಲ್ಲ ಒಂದೇ ದಿವಸಕ್ಕೆ ಮುಗಿಸ್ಬಿಡ್ತಿದ್ದೆ. ಆಮೇಲೆ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು. ಎಲ್ಲ ಪಾತ್ರೆ ತೊಳೆದು ಆಮೇಲೆ ಏನಾದರೂ ಮಾಡೋಣ, ವಾಟರ್ ಮೆಲನ್ ಇತ್ತು, ಏನಾದರೂ ಮಾಡೋಣ ಅಂಥೇಳಿ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ತೊಳೆದ್ಮೇಲೆ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದೆ. ಎಲ್ಲ ಕೆಲಸ ಮುಗ್ದು ವಾಟರ್ ಮೆಲನ್ ತಿನ್ನೋಣ ಅಂಥೇಳಿ ಫ್ರಿಜ್ಜಲ್ಲಿ ಇದ್ದಿದ್ದು ತಗೊಂಡು ಕಟ್ ಮಾಡ್ತಾಯಿದ್ದೀನಿ. ಬಿಸಿಲು ಟೈಮಲ್ಲಿ ಸಖತ್ತಾಗಿರುತ್ತೆ ವಾಟರ್ ಮೆಲನ್. ಅದು ಫ್ರಿಜ್ಜಲ್ಲಿ ಇಟ್ಟಿರೋದು ಫುಲ್ ಕೋಲ್ಡ್ ಆಗಿರುತ್ತಲ್ವ, ತಿನ್ನೋಕ್ಕೆ ಸಖತ್ತು ಚೆನ್ನಾಗಿ ಅನ್ಸತ್ತೆ ನನಗಂತೂ. ಅದನ್ನೆಲ್ಲ ಕಟ್ ಮಾಡಿ ಪೀಸಸ್ ಮಾಡಿ ಆಮೇಲೆ ನನಗೊಂದು ಐಡಿಯಾ ಬಂತು, ಐಸ್ ಕ್ರೀಮ್ ಟ್ರೈ ಮಾಡೋಣ ಅಂಥೇಳಿ. ನನ್ನದೇ ಓನ್ ರೆಸಿಪಿ ಇದು, ನಾನೇನು ಎಲ್ಲೂ ನೋಡಲೂ ಇಲ್ಲ. ಹಾಗೆ ಟ್ರೈ ಮಾಡೋಣ ಅಂಥೇಳಿ ಹಣ್ಣೆಲ್ಲ ಪೀಸಸ್ ಕಟ್ ಮಾಡಿ ತಗೊತಾ ಇದ್ದೆ.
ಎಲ್ಲ ಹಣ್ಣೆಲ್ಲ ಹಚ್ಚಿಟ್ಕೊಂಡೆ. ನಾನೀಗ ಐಸ್ ಕ್ರೀಮ್ ಮಾಡೋಕ್ಕೆ ಜಾಗ್ರಿ ತಗೊಂಡಿದ್ದೀನಿ ಆರ್ಗ್ಯಾನಿಕ್ಕು. ಆಮೇಲೆ ವೆನಿಲ್ಲಾ ಎಸೆನ್ಸ್ ಇದು ಹಾಕಲೇಬೇಕು ಐಸ್ ಕ್ರೀಮಿಗೆ, ಇಲ್ಲಾಂದರೆ ಐಸ್ ಕ್ರೀಮ್ ಫ್ಲೇವರ್ ಬರೋಲ್ಲ. ಅದಾದಮೇಲೆ ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಬರುತ್ತೆ ಫ್ಲೇವರ್ ಮಿಲ್ಕ್ ಪೌಡರು. ನಾನು ಮಿಲ್ಕ್ ಇರಲಿಲ್ಲ ಅಂತೇಳಿ ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ. ಮತ್ತು ಅದು ಬಾಕ್ಸಲ್ಲಿರೋದು ನಾನು ಒನ್ ಡೇ ಫುಲ್ಲು ಅದನ್ನು ವಾಟರ್ ಮೆಲನ್ನ ಫ್ರೀಸ್ ಮಾಡಿದ್ದೀನಿ. ಒನ್ ಡೇ ಅದು ಫುಲ್ಲು ಗಟ್ಟಿಯಾಗಿತ್ತು. ಆಮೇಲೆ ಮಿಕ್ಸಿ ಜಾರ್ ಫುಲ್ ಆಗೋಷ್ಟು ನಾನು ವಾಟ್ರ್ ಮೆಲನ್ ಫ್ರೀಸ್ ಆಗಿರೋದೆಲ್ಲ ಹಾಕ್ಕೊಂಡೆ. ಅದಾದಮೇಲೆ ವೆನಿಲಾ ಎಸೆನ್ಸ್ ಒಂದು 2 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸ್ ಆಗೋಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಅಂಥೇಳಿ. 2 ಸಾಕು ಅನಿಸುತ್ತೆ, ಅದು ಫ್ಲೇವರ್ ಬರುತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ. ಅದಾದಮೇಲೆ ಜಾಗ್ರಿ ಒಂದು 2 ಸ್ಪೂನ್ಸ್ ಹಾಕಿದ್ದೀನಿ. ಆಮೇಲೆ ಮಿಲ್ಕ್ ಪೌಡರ್ ಒಂದು 4 to 5 ಸ್ಪೂನ್ಸ್ ಹಾಕಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದನ್ನು ಫುಲ್ಲು ರುಬ್ಬಿ ಫ್ರೀಝರಲ್ಲಿ ಇಡಬೇಕು. ತೋರಿಸ್ತೀನಿ ನಿಮಗೆ. ಫುಲ್ ತರಿ ಆಗೋ ಥರ ರುಬ್ಬಬೇಕು. ಜಾಸ್ತಿಯನ್ನು ಫುಲ್ ನೈಸ್ ಆಗೋ ಥರ ರುಬ್ಬಿದ್ರೆ ಫ್ಲೇವರ್ ಸಿಗೋಲ್ಲ ಬಾಯಿಗೆ. ಹಾಗಾಗಿ ಫುಲ್ಲು ರುಬ್ಬೇಕು ಅದನ್ನು. ಮಿಕ್ಸಿ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಮಿಕ್ಸಿ ಫುಲ್ ಆಯಿತು. ನಾನು ಸ್ವಲ್ಪ ತರಿ ಮಾಡೋಕ್ಕೆ ನೋಡಿದೆ, ಅದು ಒಂದು ಸ್ವಲ್ಪ ಫುಲ್ ನೈಸೇ ಆಯಿತು. ಇರಲಿ ಬಿಡು ಅಂಥೇಳಿ ಎಲ್ಲ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಫ್ಲೇವರ್ ಬರಲಿ ಅಂಥೇಳಿ ನಾನು ಫ್ರೂಟ್ಸ್ನೇ ಹೆಚ್ಚಿ ಮಧ್ಯೆ ಹಾಕೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಸಣ್ಣಕ್ಕೆ ಹಾಕ್ತಾಯಿದ್ದೀನಿ ಪೀಸು, ದೊಡ್ಡ ಪೀಸೇನು ಬೇಡ ಅಂಥೇಳಿ. ಎಲ್ಲ ಬಾಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಫ್ರೀಜರಲ್ಲಿ ಇಡಬೇಕು. ಆಯಿತು ಅಂಥೇಳಿ ಮತ್ತೆ ಇದು ಐಸ್ ಆಗಿತ್ತಲ್ಲ, ಅದು ಫ್ರೀಜರಲ್ಲಿ ಇಟ್ಟಿರೋದು ಅದನ್ನೆಲ್ಲ ಹಾಕಿ ಫುಲ್ ಡೆಕೋರೇಷನ್ ಚೆನ್ನಾಗಿ ಮಾಡಿ ಫ್ರೀಜರಲ್ಲಿ ಇಡೋಣ ಅಂಥೇಳಿ ಫ್ರೀಜರಲ್ಲಿಟ್ಟೆ. ಓವರ್ ನೈಟ್ ಇಡಬೇಕು, ಅದನ್ನು ಚೆನ್ನಾಗಿ ಆಗುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಕಟ್ ಫ್ರೂಟ್ಸ್ ಇತ್ತಲ್ಲ ತಿನ್ನೋಣ ಅಂಥೇಳಿ ಹೊರಗಡೆ ಬಂದು ಕೂತ್ಕೊಂಡು ಕೂತಿದ್ದೀನಿ. ನಶ್ವರ ಕಾಯ ನಂಬದಿರಯ್ಯ, ಈಶ್ವರನೇ ಗತಿ ಮರೆಯದಿರಯ್ಯ, ಜಾಗದಿ ಪಡೆಯೋ ಸುಖವು ಶಾಶ್ವತ. ಈ ಸಾಂಗು ರೀಲ್ಸಲ್ಲಿ ಫುಲ್ ಟ್ರೆಂಡಿಂಗಲ್ಲಿದೆ. ನಾನಂತೂ ಸುಮಾರು ಸತಿ ಕೇಳ್ತಾನೆ ಇದ್ದೀನಿ. ಸಖತ್ತಾಗಿದೆ. ರಾಜ್ಕುಮಾರ್ ಸಾಂಗ್ ಇದು, ಅವ್ರ ವಾಯ್ಸಲ್ಲೇ ಹಾಡಿರೋದು. ನನಗೆ ಸಖತ್ ಇಷ್ಟ ಆಗಿತ್ತು, ಅದಕ್ಕೆ ಕೇಳ್ತಾ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಸಂಜೆ ಆಯಿತು. ಕಸ ಹೊಡೆದು ಪ್ಲ್ಯಾಂಟ್ಸಿಗೆಲ್ಲ ನೀರು ಹಾಕೋಣ ಅಂಥೇಳಿ ಕಸ ಹೊಡೆದೆ. ಹೊರಗಡೆಗೆಲ್ಲ ನೀರು ಹಾಕಿ ಪ್ಲ್ಯಾಂಟ್ಸಿಗೆ ನೀರು ಹಾಕೋಣ ಅಂಥೇಳಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 10 ಮಿನಿಟ್ಸ್ ಬೇಕು. ನನಗೆ ಸಖತ್ ಖುಷಿ ಅನಿಸುತ್ತೆ. ನಾನು ಗಿಡಕ್ಕೆಲ್ಲ ನೀರು ಹಾಕಬೇಕಾದ್ರೆ ಮನ್ಸಿಗೆ ಒಂಥರ ಖುಷಿ ಅನಿಸುತ್ತೆ. ಅದ್ರ ಜೊತೆ ಮಾತಾಡೋದು, ಅದಕ್ಕೆ ನೀರು ಹಾಕೋದು ಮಾಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ, ಅದು ನನಗೆ. ಹಂಗಾಗಿ ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕಿ ಅಷ್ಟೊತ್ತಿಗೆ ತಲೆ ಬಾಚ್ಕೊಂಬಿಟ್ಟು ಮುಖ ತೊಳೆದು ದೀಪ ಹಚ್ಚೋಣ ಅಂಥೇಳಿ ತಲೆ ಬಾಚ್ಕೊಳಕ್ಕೆ ಬಂದೆ. ನಾನು ಅದೇ ಟಿ ವಿ ನೋಡ್ತಾ ತಲೆ ಬಾಚ್ಕೊಳ್ಳೋಣ ಅಂಥೇಳಿ ಸೀರಿಯಲ್ ನೋಡ್ತಾ ಇದ್ದೀನಿ. ಶುಭಮಸ್ತು ಶ್ರೀರಸ್ತು. ನಾನು ಜಿ ಕನ್ನಡ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 10 ಗಂಟೆಗೆ ತೆಗಿಯೋದು. ನನಗೆಲ್ಲ ಸೀರಿಯಲ್ಸು ತುಂಬ ಇಷ್ಟ. ಆ್ಯಕ್ಚುಲಿ ಒಂಥರ ಅಡಿಕ್ಟ್. ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಮತ್ತು ನಾನು ಏನಾದರೂ ಸ್ಟಾಪ್ ಮಾಡಿದ್ರೆ ನಾನು ನೋಡೋಕ್ಕೆ ಹೋಗಲ್ಲ ಒಂದೊಂದು ಮಂತು, ಆ ಥರ. ದೀಪ ಎಲ್ಲ ಹಚ್ಚಿ ರಾತ್ರಿ ಅಡುಗೆಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿ ಅಕ್ಕಿ ರೊಟ್ಟಿ ಮಾಡೋಣ, ಸುಮಾರು ದಿವಸ ಆಯಿತು ತಿಂದೆ ಅಂಥೇಳಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಹಿಟ್ಟು ಜಲ್ಸ್ಕೊತಾ ಇದ್ದೆ. ಅಕ್ಕಿ ಹಿಟ್ಟು ನಾನು ಯಾವಾಗಲೂ ಯೂಸ್ ಮಾಡ್ಬೇಕಾದ್ರೆ ಜಲ್ಸ್ಬೇಕು. ಆ್ಯಕ್ಚುಲಿ ಸಣ್ಣ ಹುಳಗಳೆಲ್ಲ ಇರುತ್ತೆ, ಹಂಗಾಗಿ ಜಲ್ಸ್ಬಿಟ್ಟೆ ಯೂಸ್ ಮಾಡಬೇಕು ಅಕ್ಕಿ ಹಿಟ್ಟನ್ನು. ನಾನು ಸುಮಾರು ದಿವಸ ಆಗಿತ್ತು ಮಾಡಿದೆ, 1 ಮಂತ್ ಆಗಿತ್ತು. ನಾನಲ್ಲಿ ಊರಲ್ಲಿರ್ತಾ ನಮ್ಮ ಮನೆಯಲ್ಲಿ 7 ಡೇಸಲ್ಲಿ 5 ಡೇಸ್ ಅಕ್ಕಿ ರೊಟ್ಟಿನೇ. ಇನ್ನು ಉಳ್ಕಿದ್ದು ದೋಸೆ, ಇಡ್ಲಿ ಆ ಥರದ್ದು ಮಾಡ್ತಾಯಿದ್ರು. ಸಖತ್ ಇಷ್ಟ ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಅಂದರೆ ನನಗೆ. ಅಕ್ಕಿ ರೊಟ್ಟಿ ಬಿಟ್ಟರೆ ಯಾವುದು ಬೇಡ. ನಾನು ಅಕ್ಕಿ ರೊಟ್ಟಿಗೆ ಸ್ವಲ್ಪ ಬೀಟ್ರೋಟ್ನ ತುರಿದು ಹಾಕಿದ್ದೆ, ಕಲರು ಬೇರೆ ಥರ ಮಾಡೋಣ ಅಂಥೇಳಿ ರೆಡ್ ಕಲರ್ ಅಕ್ಕಿ ರೊಟ್ಟಿ ಮಾಡಿದ್ದೆ. ನನಗೆ ಸ್ವಲ್ಪ ಕಲರ್ ರೊಟ್ಟಿ ಚಪಾತಿ ಸಖತ್ ಇಷ್ಟ ಆಗುತ್ತೆ. ಆಮೇಲೆ ಗ್ರೀನ್ ಚಪಾತಿ, ಗ್ರೀನ್ ರೊಟ್ಟಿ ಎಲ್ಲ ಅದೇ ಪಾಲಕ್ ಇದ್ದರೆ ಪಾಲಕ್, ಕೊತ್ತಂಬರಿ ಇದ್ದರೆ ರುಬ್ಬಿ ಹಾಕ್ಬಿಡ್ತೀನಿ. ಇದು ಹಿಟ್ಟೆಲ್ಲ ಸರಿ ಮಾಡಿಕೊಂಡೆ. ಬೀಟ್ರೋಟೆಲ್ಲ ತುರಿದು ಅರ್ಧ ಹಾಕಿ, ಜಾಸ್ತಿ ಏನು ಹಾಕೋದು ಬೇಡ. ಕಲರ್ ಬರೋಕ್ಕೆ ಒಂದು ಅರ್ಧ ಹಾಕಿದರೆ ಸಾಕು. ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಒಂದು ಸೈಡಿಗೆ
ಇಟ್ಕೊಂಡೆ. ಅದು ಸ್ವಲ್ಪ ಸೆಟ್ ಆಗಬೇಕಿತ್ತು ಹಿಟ್ಟು, ಪ್ಲೇಟೆಲ್ಲ ಮುಚ್ಚಿ ಸೆಟ್ ಆಗಲಿ ಅಂಥೇಳಿ ಒಂದು ಸೈಡಲ್ಲಿ ಇಟ್ಟಿದ್ದೆ. ಅಷ್ಟರೊಳಗೆ ನಾನು ಒಂದು ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ನನಗೆ, ತುಂಬ ಈಸಿ ಆ್ಯಕ್ಚುಲಿ. ಒಂದು ಮೀಡಿಯಮ್ ಸೈಜ್ ಆನಿಯನ್ನು, ಟೊಮ್ಯಾಟೊ, ಒಂದು 3 ಚಿಲ್ಲೀಸು, ಕರಿ ಲೀವ್ಸು ಮತ್ತು ಆಮೇಲೆ ಕೊರಿಯಂಡರ್ ಲೀವ್ಸು. ಮತ್ತು ಇದು ಏನಂದರೆ ಇದು ಕಡಲೆ ಹಿಟ್ಟು, ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು, ಅದನ್ನು ನೀರಿಗೆ ಮಿಕ್ಸ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೆ ಕಲರ್ ಬರೋಕ್ಕೆ. ಇದು ನಮ್ಮ ಕಡೆ ಹಿಟ್ಟಿನ ಪಲ್ಯ ಅಂತಾರೆ ಮಲೆನಾಡು ಸೈಡು. ಅದಕ್ಕೆ ಇದು ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ. ಆಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಆಮೇಲೆ ತುಪ್ಪ 1 ಸ್ಪೂನ್ ಹಾಕಿ ಒಗ್ಗರಣೆಗೆ ಏನೇನು ಬೇಕು, ಸಾಸಿವೆ, ಜೀರಿಗೆ. ಆ್ಯಕ್ಚುಲಿ ಅದಕ್ಕೆ ಬಾಣಲಿ ಕಾದೇ ಇರಲಿಲ್ಲ. ನನಗೆ ಸ್ವಲ್ಪ ಬೇಗ ಮಾಡಬೇಕು ಅಂತೇಳಿ ನನಗೆ ಬೇಗ ಕೆಲಸ ಮಾಡ್ಕೊಂಡು ಕುತ್ಕೊಬಿಟ್ರೆ ಸಮಾಧಾನ. ಅದಕ್ಕೋಸ್ಕರ ಎಲ್ಲ ಫಸ್ಟಿಗೆ ಹಾಕಿಬಿಟ್ಟೆ. ಅದಾದಮೇಲೆ ಕಟ್ ಮಾಡಿಟ್ಟಿರೋ ಆನಿಯನ್ನು, ಟೊಮ್ಯಾಟೊ, ಚಿಲ್ಲಿನೆಲ್ಲ ಬಾಣಲಿಗೆ ಹಾಕಬೇಕು. ಅದು ಬಿಸಿ ಮಾಡ್ಕೊಬೇಕು. ಅದು ಬೇಯುತ್ತೆ. ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ. ಆನಿಯನ್ನು ಮತ್ತು ಟೊಮೆಟೊ ಹಾಕಿದ ತಕ್ಷಣವೇ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದರೆ ಅದು ಟೇಸ್ಟ್ ಬೇರೆ ಥರ ಅನಿಸುತ್ತೆ. ಅದು ನನಗನ್ಸಿದ್ದು ಆ್ಯಕ್ಚುಲಿ, ನನ್ನ ಒಪಿನಿಯನ್ನು. ಅದಾದಮೇಲೆ ಅದನ್ನು ಸ್ವಲ್ಪ ಬಾಡೋಕ್ಕೆ ಬಿಡಬೇಕು. ಎಲ್ಲ ಬಾಡಿದ್ಮೇಲೆ ಒಂದು ಲೋಟ ನಾನು ನೀರು ಹಾಕ್ಕೊಂಡೆ. ಅದು ಕುದಿ ಬರಬೇಕು ಆ್ಯಕ್ಚುಲಿ, ಎಲ್ಲ ಬೆಂದ ಮೇಲೆ ಕುದಿ ಬರಬೇಕು. ಅದು ಫುಲ್ ಹಾಕ್ಕೊಂಡು ಕುದಿಯೋಕ್ಕೆ ನಾನು ವೇಟ್ ಮಾಡ್ತಾಯಿದ್ದೆ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾವಿಲ್ಲಿ ಕಡಲೆ ಹಿಟ್ಟನ್ನು ಕಲಸಿಟ್ಕೊಂಡಿರ್ತೀವಲ್ಲ, ಅದು ಕುದಿ ಬಂದಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಕು ಆ್ಯಕ್ಚುಲಿ. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನನಗೆ ಎಷ್ಟು ಗಟ್ಟಿ ಬೇಕೋ, ಎಷ್ಟು ನೀರು ಬೇಕೋ ನೋಡ್ಕೊಂಡು ನೀವೇ ಹಾಕಬೇಕು, ಎಷ್ಟು ಬೇಕು ಎಷ್ಟು ಅಂತೇಳಿ. ನನಗೆ ಸ್ವಲ್ಪ ನೀರು ಇದ್ರೇ ಚೆನ್ನಾಗಿ. ಒಬ್ಬೊಬ್ಬರು ಗಟ್ಟಿ ಮಾಡ್ತಾರೆ. ನಮ್ಮ ಕಡೆ ಹಿಟ್ಟಿನ ಪಲ್ಯ ಅಂತಲೇ ಫೇಮಸ್ ಇದು ಆ್ಯಕ್ಚುಲಿ. ಅದು ಕುದಿಯೆಲ್ಲ ಬಂತು. ಮೇಲ್ಗಡೆ ಡ್ರೆಸ್ಸಿಂಗಿಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸಖತ್ತು ಟೇಸ್ಟಿಯಾಗಿತ್ತು. ನಿಂಬೆಹಣ್ಣಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ನಾನು ನಿಂಬೆಹಣ್ಣು ಇರಲಿಲ್ಲ, ಹಾಗಾಗಿ ಕೊತ್ತಂಬರಿ ಅಷ್ಟೇ ಹಾಕಿದೆ. ಕೊತ್ತಂಬರಿ ಸೊಪ್ಪೆಲ್ಲ ಡ್ರೆಸ್ಸಿಂಗ್ ಮಾಡಿ ಸಖತ್ತಾಯಿತು. ಟೇಸ್ಟ್ ಮತ್ತು ತುಂಬ ಚೆನ್ನಾಗಾಗಿತ್ತು. ಅದು ಫುಲ್ ಕುದಿಯೋಕ್ಕೆ ಬಿಟ್ಟೆ, ಒಂದು 5 ನಿಮಿಷ ಕುದಿಲಿ ಅಂತೇಳಿ. ಆ್ಯಕ್ಚುಲಿ ಸುಮಾರು ಹೊತ್ತು ಕುದಿಸ್ಬೇಕು, ಹಸಿ ವಾಸನೆ ಇರುತ್ತೆ ಹಿಟ್ಟಿಂದು. ಅದಕ್ಕೋಸ್ಕರ ಒಂದು 5 to 10 ಮಿನಿಟ್ಸ್ ಕುದಿಸ್ಬೇಕು. ಕುದಿಸ್ಮೇಲೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಆಮೇಲೆ ಈ ಕಡೆ ನಾನು ರೊಟ್ಟಿ ಮಾಡ್ಕೊಳ್ಳೋಣ ಅಂಥೇಳಿ ಹಿಟ್ಟೆಲ್ಲ ಸರಿ ಮಾಡ್ಕೊಂಡಿದ್ನಲ್ಲ, ಇದು ನಮ್ಮದು ಪ್ರೆಸ್ಸಿಂಗ್ ಮಷೀನು. ನಂಗೆ ರೊಟ್ಟಿ ಉದ್ದಕ್ಕೆ ಬರೋಲ್ಲ ಇನ್ನು. ಚಪಾತಿ ಉತ್ತೀನಿ ಚೆನ್ನಾಗಿ, ರೊಟ್ಟಿ ಇನ್ನೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಪ್ರೆಸ್ಸಿಂಗ್ ಮಷೀನಲ್ಲಿ ರೊಟ್ಟಿನ ಪ್ರೆಸ್ ಮಾಡಿ ಒಂದು 4 ರೊಟ್ಟಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಫಸ್ಟ್ ಮಾಡ್ಕೊತೀನಿ ತಿನ್ನೋಕ್ಕೆ. ಫುಲ್ ರೊಟ್ಟಿನೂ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ನಾನು ಸುಮಾರು ದಿವಸ ಆದಮೇಲೆ ತಿಂದೆ. ನಂಗೆ ಮಾಡಬೇಕಂದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು ಆ್ಯಕ್ಚುಲಿ. ಯಾವಾಗ ರೊಟ್ಟಿ ಬೇಯುತ್ತೋ ಯಾವಾಗ ತಿಂತೀನೋ ಅಂಥೇಳಿ. ರೊಟ್ಟಿ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಆಮೇಲೆ ತಿನ್ನೋಣ ಅಂಥೇಳಿ ರೊಟ್ಟಿ ಎಲ್ಲ ಬೇಯಿಸಿದೆ. ನೋಡ್ಬೋದು ನೀವು, ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ರೊಟ್ಟಿ. ಅದು ಉಬ್ಬತ್ತೆ, ಚೆನ್ನಾಗಿ ಪ್ರೆಸ್ ಮಾಡಿ ಹಿಟ್ಟು ಚೆನ್ನಾಗಿ ಸರಿ ಮಾಡಿದರೆ ಉಬ್ಬತ್ತೆ. ಇದು ನಮ್ಮದು ಬೀಟ್ರೋಟ್ ಅಕ್ಕಿ ರೊಟ್ಟಿ, ಹಿಟ್ಟಿನ ಪಲ್ಯ ಮತ್ತು ಕರುಂಡಿ. ಇಷ್ಟು ನಮ್ಮದು ಡೈಲಿ ರೊಟ್ಟಿನಾಗಿತ್ತು. ಗುಡ್ ನೈಟ್. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.